ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಹೊಸ ಮನೆ ಕ್ಲೀನಿಂಗ್ ಎಲ್ಲ ಆಗೋಯಿತು. ಇವತ್ತು ಫೈನಲಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಒಂದ್ಸರಿ ನೆಲ ಒರೆಸ್ಕೊಬಿಟ್ರೆ ಏನು ಕೆಲಸ ಇರಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ನೆಲ ಒರೆಸಿದ್ದೆಲ್ಲ ಆಯಿತು. ಬಂದು ನಾಳೆ ಹಾಲು ಒರೆಸ್ಬೇಕಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಒಂದ್ಸರಿ ಇವತ್ತೇ ಬಂದುಬಿಟ್ಟು ನೆಲ ಒರೆಸಿದ್ರೆ ನಾಳೆ ನೆಲ ಒರೆಸ್ಕೊಂಡು ಪೂಜೆ ಸಾಮಾನೆಲ್ಲ ತೊಗೊಬಂದು ಹಾಲು ಒರೆಸಿ ಪೂಜೆ ಮಾಡಿ ಹೋಗೋದ್ರಾಯಿತು ಅಂತಂದು ಹೇಳ್ಬಿಟ್ಟು. ಅಂದರೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಇದು ಫುಲ್ಲು ವ್ಲಾಗ್ ಹಾಕೋಕ್ಕಾಗಿಲ್ಲ. ಅಂದರೆ ಕ್ಲೀನಿಂಗ್ ಎಲ್ಲ ಇತ್ತಲ್ಲ, ಇದು ಕ್ಲೀನಿಂಗ್ ಯಾವ ಥರ ಮಾಡ್ಕೊಂಡ್ವಿ ಅಂತಂದು ಫುಲ್ ವ್ಲಾಗ್ ಹಾಕಿದ್ದೀನಿ. ಇದೇ ವ್ಲಾಗಲ್ಲಿದೆ, ಚೆಕ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ಈ 3 ದಿನದಿಂದ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತಂದು ಬ್ರದರು ಮೆಸೇಜ್ ಮಾಡಿದರು. ಇದೇ ಕಾರಣಕ್ಕೆ ಸಮಯನೇ ಸಿಕ್ಕಿಲ್ಲ. ಈ ಮನೆ ಹುಡ್ಕೋದ್ರಲ್ಲಿ ಮನೆ ಹುಡುಕ್ಬಿಟ್ಟು ಒಂದಿನ ಮಾತಾಡಿ ಆಮೇಲೆ ಒಂದಿನ ಬಂದುಬಿಟ್ಟು ಇಲ್ಲಿ ತುಂಬ ಗಲೀಜು ಮಾಡೋಗಿದ್ರಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನೊಂದು ಕ್ಲೀನ್ ಮಾಡ್ಸೋಕ್ಕೆ ಮತ್ತು ಪೇಂಟಿಂಗ್ಗೆ ಎಲ್ಲ ನಾನು ಕೇಳಿ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನನಗೆ ತಿಳಿದಂಗೆ ನಾನು ಮಾಡ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ನನಗೆ ಪೇಂಟಿಂಗಿಗೆ ಕೇಳಿದ್ದು ಎಷ್ಟಾಯಿತು, ಪೇಂಟಿಂಗ್ ಮಾಡ್ಸೋಕ್ಕೆ ಎಷ್ಟಾಯಿತು, ಕ್ಲೀನಿಂಗ್ ಇದು ಮನೆ ಕ್ಲೀನಿಂಗು ಅದೆಲ್ಲ ಎಷ್ಟಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದು ಟೋಟಲಾಗಿ 3 ದಿನ ತೊಗೊಂಡಿದ್ದೆ. ಇದು ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ 2 ರೂಮು, 1 ಹಾಲು, 1 ಕಿಚನ್ ಅಂದರೆ ಸ್ವಲ್ಪ ದೊಡ್ಡದಾಗಿದೆ ಕಿಚನ್ನು. ಒಟ್ಟು 3 ದಿನ ತೊಗೊಂಡಿದ್ದೆ ಕ್ಲೀನ್ ಎಲ್ಲ ಮಾಡೋದಕ್ಕೆ. ಇನ್ನೇನು ಬಂದು ಹಾಲು ಒರೆಸಿದ್ಮೇಲೆ ಇದು ಫುಲ್ಲು ವ್ಲಾಗು ಅಲ್ಲಿಂದ ತೋರಿಸ್ತಾ ಹೋಗ್ತೀನಿ. ಮನೆ ಯಾವ ಥರ ಹುಡುಕಿದ್ವಿ, ರೆಂಟ್ಗೆ, ಲೀಸಿಗೆ, ಪ್ರತಿಯೊಂದು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಇಷ್ಟನ್ನು ಹೇಳ್ತಾ ನಾವು ಕ್ಲೀನ್ ಮಾಡಿದ್ವಲ್ಲ ಆ ವಿಡಿಯೋನು ಮುಂದೆ ಹಾಕ್ತಾ ಹೋಗ್ತೀನಿ, ನೋಡಿ. ಇವಾಗಿನಿಂದ ನಮ್ಮ ಕೆಲಸಗಳು ಶುರು ಆಗ್ತವೆ. ಅಂದರೆ ಹೊಸ ಮನೆ ಕ್ಲೀನಿಂಗು ಅದು ಅಂದರೆ ಕರೆಕ್ಟು ಶೆಲ್ಫ್ ಥರ ಇದ್ದರೆ ಕರೆಕ್ಟು ಒರೆಸ್ಕೊಂಡು ಬೇಗ ಬರ್ಬೋದು. ಆ ಥರ ವಾರ್ಡ್ರೋಬ್ಸ್ ಇರೋದ್ರಿಂದ ಅದು ಬೇರೆ ಕೆಳಗೆಲ್ಲ ಗ್ಲಾಸ್ ಇದೆ, ಮೇಲೆಲ್ಲ ವುಡ್ ವರ್ಕ್ ಇದೆ. ಅದನ್ನ ಒಳಗೆಲ್ಲ ಹೋಗಿಬಿಟ್ಟು ಒರೆಸ್ಕೊಬರೋದು ತುಂಬ ಕಷ್ಟ ಆಗ್ತಿದೆ. ಇನ್ನೊಂದೇನಪ್ಪ ಅಂದರೆ ನಾನು ಆ ಥರ ಕ್ಲೀನ್ ಮಾಡ್ಕೋಬೇಕಂದ್ರೆ ನನಗೆ ಕೈ ಒಂದು ಸ್ವಲ್ಪ ನೋವು ಬಂದುಬಿಟ್ಟಿದೆ. ಅದು ಚಿಕ್ಕವಳಿದ್ದಾಗ ಬಿದ್ದಿರೋದು. ಅದೊಂದು ಸ್ವಲ್ಪ ನೋವು ಬಂದಿರೋದಕ್ಕೆ ಊದ್ಕೊಬಿಟ್ಟಿದೆ ಕೈ. ಆದ್ದರಿಂದ ಮೇಲೆ ಹತ್ಬಿಟ್ಟು ಅದೆಲ್ಲ ಒರೆಸೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಕೆಳಗೆ ಹೊರಡ್ಬಿಟ್ಟು ಮತ್ತು ಶೆಲ್ಫು, ಆಮೇಲೆ ಕಿಚನಲ್ಲಿ ಏನು ಟೈಲ್ಸ್ ಇರುತ್ತಲ್ಲ ಅಡುಗೆ ಮಾಡೋತ್ರ ಅದು, ಆಮೇಲೆ ಕೆಳಗಿನೆಲ್ಲ ಒರೆಸೋದು, ಇಷ್ಟು ನಾನು ಮಾಡ್ಕೊಬಂದೆ. ನನಗೆ ಆಶ್ಚರ್ಯ ಆಯಿತು, ನಮ್ಮ ಮನೆಯವರು ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಅಂದರೆ ಅವರು ಮಾಡಿನೋ ಅಭ್ಯಾಸ ಇರಲಿಲ್ಲಲ್ವ, ಅದಕ್ಕೆ ಮಾಡ್ತಾ ಇರಲಿಲ್ಲ. ಅಂದರೆ ಈ ಇಂಡಿಯವರು ಕೊಟ್ಬಿಟ್ರೆ ಫುಲ್ಲು ಗಲೀಜು ಮಾಡ್ತಾರೆ. ಇದಕ್ಕಿಂತ ಮೊದಲು ಒಬ್ಬರು ಕಪಲ್ಸ್ ಇದ್ರಂತೆ. ಅವರು ಗಂಡ ಹೆಂಡತಿ ಇಬ್ಬರೇ ಇರೋದು, ಮತ್ತು ಅವ್ರ ಮಕ್ಕಳೂ ಇಲ್ಲ. ಅವ್ರಿಗಿಂತ ಮುಂಚೆ ಫ್ಯಾಮಿಲಿ ಇದ್ರಂತೆ. ಇವ್ರು ನಮ್ಗಿಂತ ಹಿಂದೆ ಅಂದರೆ ಗಂಡ ಹೆಂಡತಿ ಇಬ್ಬರು ಇದ್ರಂತೆ, ಬ್ಯಾಂಕಿಗೆ ಹೋಗ್ತಾ ಇದ್ರಂತೆ. ಹಂಗಾದರೂ ತುಂಬ ಗಲೀಜು, ತುಂಬಾ ಇದಾಗಿತ್ತಂತೆ. ಫುಲ್ಲು ಗಲೀಜು ಮಾಡಿರೋದ್ರಿಂದ ಅದು ಓನರೇ ಓಡಿಸಿದ್ದಾರೆ, ಬೇಡ ಅಂತಂದೇಳಿ ಓಡಿಸಿದ್ದಾರೆ. ಅವರು ಒಂದು 6 ತಿಂಗಳಿಂದ ಓನರು ಬಿಟ್ಟೋಗಿ ಅಂದಿದ್ದಕ್ಕೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಇರೋದಕ್ಕೆ ಎಷ್ಟು ಧೂಳಂದರೆ ನಿಜವಾಗ್ಲೂ ಒಂದು ಚೀಲಕ್ಕೆ ತುಂಬಿದ್ವಿ. ಅವ್ರೇನೇನು ಗಲೀಜು ಮಾಡಿದ್ರೋ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು, ಏನು ನಾವು ಇವಾಗ ಪಾರ್ಸಲ್ ತೊಗೊತೀವಲ್ಲ ಅದು ತಿಂದುಬಿಟ್ಟು ಕವರ್ ಸಮೇತ ಬಿಸಾಕಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ ಕವರು. ಆಮೇಲೆ ನ್ಯೂಸ್ ಪೇಪರ್ಸು ಅವೆಲ್ಲ ಪರ್ಚೇಸಿಂಗು, ಆಮೇಲೆ ಲೇಡೀಸ್ ಪರ್ಸ್ನಲ್ ಯೂಸ್ ಮಾಡೋದು ಎಲ್ಲ ಹಾಗೆ ಇಟ್ಕೊಂಡ್ಬಿಟ್ಟಿದ್ರು. ಯಾವುದೂ ಬಿಸಾಡಿಲ್ಲ, ಯಾವುದೂ ಇದು ಮಾಡಿಲ್ಲ. ಇಂಥ ಗಲೀಜು ಅವರು ಇರ್ತಾರ ಅನ್ನಿಸ್ಬಿಟ್ಟು ನನಗನ್ನಿಸಿದ್ದು, ಈ ಜನ್ಮದಲ್ಲಿ ಯಾರೇ ಆಗಲಿ ಓನರ್ಸು ಈ ಹಿಂದಿಯವ್ರಿಗೆ ಮಾತ್ರ ಕೊಡಬಾರ್ದು ಅನ್ನೋದು ನನಗೆ ಇವಾಗ ಅರ್ಥ ಆಯಿತು. ತುಂಬ ಜನ ಹೇಳ್ತಾಯಿದ್ರು ಈ ಹಿಂದಿಯವ್ರಿಗೆ ಕೊಟ್ಟರೆ ನೀಟಾಗೆ ಇಟ್ಕೊಳಲ್ಲ ಅಂತ. ನಾನು ಸುಮ್ಮನೆ ಹಂಗಂತಾರೆ ನಮ್ಮಂಗೆ ಅವರು ಅಂದ್ಕೊಂಡಿದ್ದೆ. ಇವಾಗ ನಿಜ ಅನ್ನಿಸ್ತೈತೆ. ಇವಾಗ ನಂದು ರೂಮಲ್ಲಿ ಕ್ಲೀನ್ ಆಯಿತು. ಇಲ್ಲಿ ನಮ್ಮ ಮನೆಯವರು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಅವ್ರಿಗೆ ಬಕೆಟು ಮತ್ತು ಏನಾದರೂ ಕೊಡ್ತಾರಲ್ಲ ಅದೆಲ್ಲ ಇಸ್ಕೊಳೋಣ ಅಂತ ನಿಂತ್ಕೊಂಡಿದ್ದೀನಿ. ಅಂದರೆ ಮೇಲೆ ಹತ್ತಿದಾಗ ಪದೇ ಇಳಿದು ಹತ್ತಕ್ಕಾಗಲ್ಲ ಅಲ್ವಾ. ಅವ್ರು ಏನಾದರೂ ಬ್ರಷು ಏನಾದರೂ ಬೇಕು ಅಂದರೆ ಅಲ್ಲಿ ನಿಂತ್ಕೊಂಡು ಕೊಡ್ತೀನಿ. ಇವಾಗ ನಮ್ಮಮ್ಮ ಫೋನ್ ಮಾಡಿದರು, ಅದಕ್ಕೆ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಕೊಟ್ಟರು, ನಿಮ್ಮಮ್ಮ ಫೋನ್ ಮಾಡ್ತೈತೆ ತಗೋ ಅಂತ.
ಅಂದರೆ 3 ದಿನ ಭಾನುವಾರ ಸೋಮವಾರ ಮಂಗಳವಾರ 3 ದಿನ ಕ್ಲೀನ್ ಮಾಡಿದ್ದೀವಿ. ಯಪ್ಪ ಸಾಕಾಗ್ಬಿಟ್ಟಿತ್ತು. ಫಸ್ಟ್ನೇ ದಿನ ಅಂತ ಅಷ್ಟೊಂದೇನು ಮಾಡಿಲ್ಲ. ಮಂಗಳವಾರ ಸೋಮವಾರ ಫುಲ್ಲು ಹೆವಿ ಕೆಲಸ ಇತ್ತು. ಮಂಗಳವಾರ ಮತ್ತು ಭಾನುವಾರ ಅಷ್ಟೊಂದೇನು ಕೆಲಸ ಇರಲಿಲ್ಲ. ಹಂಗಾದ್ರೂ ಫುಲ್ ಕಷ್ಟ ಅನಿಸಿದ್ದಂದರೆ ಫಸ್ಟ್ ಡೇನೇ ಅಷ್ಟೊಂದು ಆರಾಮಾಗಿದ್ದು ಒಂದೇ ಸರಿ ಕೆಲಸ ಶುರು ಮಾಡಿಕೊಂಡ್ರೆ ಹಂಗಾಗುತ್ತಲ್ಲ, ಅದರಿಂದ ಇವಾಗ ಒಂದೊಂದೇ ಕೆಲಸ ಮುಗಿತಾ ಬಂತು. 2 ರೂಮ್ ಫಿನಿಷ್ ಮಾಡಿಕೊಂಡೆ ನಾನು. ನಮ್ಮ ಮನೆಯವ್ರು ಆರ್ಡ್ರ್ ಒಟ್ಟಂಗೆಲ್ಲ ನಾನು ಕೆಳಗೆಲ್ಲ ಒರೆಸ್ಕೊಂಡು ಕಿಟಕಿ ಎಲ್ಲ ವಾಶ್ ಮಾಡಿಕೊಂಡೆ. ಕಿಟಕಿಯಲ್ಲಂತೂ ಫುಲ್ಲು ಧೂಳು. ಅಂದರೆ ನಾವು ಇವಾಗ ಹಿಟ್ಟು ಮಿಷಿನ್ಗೆ ಹಾಕ್ಸ್ಕೊಬರಕ್ಕೆ ಹೋಗ್ತೀವಲ್ಲ, ಅಲ್ಲಿ ಆ ಥರ ಹಿಟ್ಟೆಲ್ಲ ಕುತ್ಕೊಂಡಿರುತ್ತೋ ಅದಕ್ಕಿಂತ ಜಾಸ್ತಿ ಕಿಟಕಿಯಲ್ಲೆಲ್ಲ ಕುತ್ಕೊಂಡಿತ್ತು. ಕಿಚನಲ್ಲಂತೂ ಇದು ಫಸ್ಟು ಒಂದು ರೌಂಡ್ ಕ್ಲೀನಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಟೈಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನಿಸುತ್ತೆ ನಿಮಗೆ. ಒಂದು ರೌಂಡ್ ಕ್ಲೀನಾಗಿದೆ. ಏನು ಇವಾಗ ಸುಮ್ಮನೆ ಒರೆಸ್ಕೊಬರೋದಷ್ಟೇ, ಸುಮ್ಮನೆ ಟಚಪ್ ಕೊಡೋದಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೋಡ್ತಿರ್ಬೋದು ಸ್ವಿಚ್ ಬೋರ್ಡು ಇನ್ನೂ ನಾನು ಕ್ಲೀನ್ ಮಾಡಿಲ್ಲ. ಸ್ವಿಚ್ ಬೋರ್ಡು ಕಪ್ಪುದಾಗಿ ಕಾಣಿಸ್ತಾ ಇದೆಯಲ್ಲ, ಇನ್ನು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡಿಲ್ಲ. ಗೋಡೆ ಮಾತ್ರ ಒರೆಸ್ಕೊಂಡು ಬಂದಿದ್ದೀನಿ. ಅದು ಕರೆಂಟ್ ಇರೋದ್ರಿಂದ ಡೈರೆಕ್ಟ್ ಇದೆ ಇದು ಕರೆಂಟು, ಆಫ್ ಆನ್ ಇಲ್ಲ. ಅದಕ್ಕೆ ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ. ಆದ್ದರಿಂದ ಸ್ವಿಚ್ ಬೋರ್ಡ್ ಏನು ಮುಟ್ಟಕ್ಕೆ ಹೋಗ್ತಿಲ್ಲ. ಗೋಡೆಗಳು ಮಾತ್ರ ಒರೆಸ್ಕೊಂಡು ಡೈರೆಕ್ಟ್ ಆನ್ ಇದೆ ಸ್ವಿಚ್ ಬೋರ್ಡಿಗೆ. ಆಫ್ ಆನ್ ಮೈನ್ ಸ್ವಿಚ್ ಆಫ್ ಆನ್ ಇರುತ್ತಲ್ಲ, ಆ ಥರ ಇಲ್ಲ, ಡೈರೆಕ್ಟ್ ಇದೆ. ಆದ್ದರಿಂದ ಸ್ವಿಚ್ ಬೋರ್ಡ್ ಮುಟ್ಟಿಲ್ಲ. ಬೇಕಿದ್ದೆಲ್ಲ ಕೆಲಸ ಮಾಡಿಕೊಂಡೆ. ಇನ್ನು ಕಿಟಕಿಗಳು, ಗೋಡೆಗಳು, ಕಂಬಗಳೆಲ್ಲ ನಂದಿರೋದ್ರಿಂದ ಅವರು ಅಡ್ರಬ್ಬೆಲ್ಲ ಅಷ್ಟೇ ಕ್ಲೀನ್ ಮಾಡಿಕೊಡ್ತಾ ಇರೋದು. ನಾನು ಇವಾಗ ಗೋಡೆಯನ್ನು ಒರೆಸ್ತಾ ಇದ್ದೀನಿ ನೋಡಿ. ಗೋಡೆ ಆಯಿತು, 2 ರೂಮ್ ಫಿನಿಷ್ ಮಾಡಿಕೊಂಡೆ. ಇವಾಗ ಇದು ಕಂಬ ಇದೆಯಲ್ಲ, ಆ ಕಡೆ ಒಂದು ಕಂಬ, ಈ ಕಡೆ ಒಂದು ಕಂಬ, 2 ಕಂಬ ಇದ್ದಾವೆ. ಅದಕ್ಕೆ ಇದನ್ನು ಕ್ಲೀನ್ ಮಾಡ್ಕೊಬಿಡೋಣ ಅಂತಂದು ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟು ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಎರಡನೇ ಸರಿ ಆಗಿರೋದ್ರಿಂದ ಅಷ್ಟೊಂದೇನು ಗಲೀಜು ಅನ್ನಿಸ್ತಾ ಇಲ್ಲ. ಫಸ್ಟಿಗೆ ಅಂತೂ ಯಪ್ಪ, ನಾವು ಇದು ಹೆಣ್ಮಕ್ಳು ಗೊತ್ತಿರುತ್ತೆ, ಸ್ಟೀಲ್ ಗುಂಜಿ ಬರುತ್ತಲ್ಲ, ಸ್ಟೀಲ್ ನಾರಲ್ಲಿ ಹಾಕಿ ಉಜ್ಜುತ್ತಾ ಇದ್ದೇವೆ ಗೋಡೆಗೆ ಸಮೇತ. ಆ ಥರ ಫುಲ್ಲು ಗಲೀಜು ಮಾಡೋಗ್ಬಿಟ್ಟಿದ್ರು. ಇವಾಗ ಈ ಕಂಬಕ್ಕೆ ಸಮೇತ ನಾನು ಅದೇ ಥರ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ ಒರೆಸ್ತಾ ಇರೋದಷ್ಟೇ ಒತ್ತಿ. ಏನು ಅವಾಗ ಜಿಡ್ಡು ಎಲ್ಲ ಕುತ್ಕೊಂಡಿರುತ್ತಲ್ಲ, ಎಷ್ಟೇ ನೀವು ಒಂದೇ ಸರಿ ಕ್ಲೀನ್ ಮಾಡ್ತೀವಂದ್ರೂ ಹೋಗಿರಲ್ಲ. ಮುಕ್ಕಾಲು ಭಾಗ ಹೋಗಿತ್ತು, ಇನ್ನು ಕಾಲು ಭಾಗ ಇತ್ತಲ್ಲ, ಆ ಕಾಲು ಭಾಗನ ಕ್ಲೀನ್ ಮಾಡ್ಕೊಳೋಣ ಅಂತ ಇವಾಗ ಒರೆಸ್ಕೊತಾ ಇದ್ದೀನಿ. ಇಷ್ಟೇ, ಇನ್ನೇನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ಗಲೀಜು ಮಾಡ್ಕೊಂಡಿರ್ತಾಳೆ ಅಂದ್ಕೊಂಡಿರಲಿಲ್ಲ. ಅದು ಮಕ್ಕಳಿಲ್ಲ ಏನಿಲ್ಲ, ಒಂಚೂರು ಗಲೀಜು ಇಟ್ಕೊಂಡಿರಲ್ಲ ಅಂದ್ಕೊಂಡಿದ್ದೆ. ಅಂದರೆ ಐಟಮ್ಸ್ ಇರೋವಾಗ ನೋಡಿದರೆ ನಾವು ತುಂಬ ಯಾಮಾರ್ತೀವಿ. ಯಾವುದೇ ಮನೆ ಆಗಲಿ, ಮನೆಯಲ್ಲಿ ಇರೋ ಐಟಮ್ಸ್ ಇದ್ದಾಗ ಹೋಗಿ ನೋಡಬೇಡಿ. ಖಾಲಿ ಆದಮೇಲೆ ಮನೆ ನೋಡಿ, ಆವಾಗ ಗೊತ್ತಾಗುತ್ತೆ ಮನೆ ಯಾವ ಥರ ಇದೆಯಾ ಅನ್ನೋದು. ನಾನು ಅವತ್ತು ಕತ್ಲಲ್ಲಿ ಬಂದಿರೋದ್ರಿಂದ ಹ್ಯಾಮರ್ಬಿಟ್ಟೆ, ಅಡ್ವಾನ್ಸು ಕೊಟ್ಟಾಗ್ಬಿಟ್ಟಿತ್ತು. ಆದ್ದರಿಂದ ಇವಾಗ ಏನಾಗೋದ ಅಂತಂದು ಹೇಳ್ಬಿಟ್ಟು 3 ವರ್ಷಕ್ಕಂತಂದು ಸುಮ್ಮನಾಗಿದ್ದೀನಿ. ನಾವು ಹಾಕ್ಕೊಂಡಿರೋದು ಲೀಸಿಗೆ ಹಾಕ್ಸ್ಕೊಂಡಿದ್ದೀವಿ ಮನೇನ. ಇವಾಗ ಉಜ್ಜಿ ತೊಳಿತಾ ಇದ್ದೀನಿ. ಹಂಗಾದರೂ 10% ಉಳ್ಕೊಂತು. ಮನೆಗೆ ಬಂದಾದಮೇಲೆ ಫುಲ್ ಕಂಪ್ಲೀಟಾಗಿ ಇನ್ನೂ ಸರಿ ಕ್ಲೀನ್ ಮಾಡ್ಕೊಳೋದಂತ ಸುಮ್ಮನಾಗಿಬಿಟ್ಟಿದ್ದೀನಿ. ಅಂದರೆ ಗಂಡ ಹೆಂಡ್ತಿ ಇರೋದು ಎಷ್ಟು ಚೆನ್ನಾಗಿ ಇಟ್ಕೋಬೋದಾಗಿತ್ತು ಮನೆಗಳನ್ನ. ಯಪ್ಪ, ಈ ಥರನೂ ಇಟ್ಕೊತಾರ. ಅಂದರೆ ಗೋರ್ಮೆಂಟ್ ಡ್ಯೂಟಿ ಆಗಿರೋದ್ರಿಂದ ಇದು ಗೋರ್ಮೆಂಟ್ ಹಾಲಿಡೇನೂ ಇರುತ್ತೆ, ಅವಾಗೆಲ್ಲ ಕ್ಲೀನ್ ಮಾಡಿಕೊಂಡ್ರೂ ಆಗುತ್ತೆ. ಸ್ಯಾಟರ್ಡೆ ಸಂಡೇನೂ ರಜೆ ಇರುತ್ತೆ. ಸ್ಯಾಟರ್ಡೆ ಹಾಫ್ ಡೇ, ಸಂಡೇ ರಜೆ ಇರುತ್ತಲ್ಲ, ಅವಾಗಾದರೂ ಕ್ಲೀನ್ ಮಾಡ್ಕೊಂಡಿಲ್ಲ. ಯಪ್ಪ, ಇವಳು ಒಬ್ಳು ಹೆಂಗ್ಸ ಅನ್ನೋ ಲೆವೆಲಿಗೆ ಮನೆ ಇಟ್ಕೊಂಡಿದ್ಲು. ನಿಜವಾಗ್ಲೂ ತುಂಬ ಬೇಜಾರಾಗಿಬಿಡ್ತು. ನಾವು ಬಿಟ್ಟೋದ್ಮೇಲೆ ಇನ್ನೊಬ್ಬರು ಬರ್ತಾರಲ್ಲ, ಪರವಾಗಿಲ್ಲ ಮನೆ ಚೆನ್ನಾಗಿದೆ ಅನ್ನಿಸ್ಬೇಕು. ಅವ್ರಿಗೂ ಅಷ್ಟೊಂದು ಹೆವಿ ಅನ್ನಿಸ್ಬಾರ್ದು. ನನ್ನ ಮನೇಲಿ ಅಷ್ಟೇ. ನಾನು ಇವತ್ತು ಶಿಫ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಾಡಿದ್ದು ಶಿಫ್ಟ್ ಮಾಡ್ತೀನಂದರೆ 2 ದಿನ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಕಟ್ಟಿಡೋವೆಲ್ಲ ಕಟ್ಟಿಟ್ಬಿಟ್ಟು ಧೂಳೆಲ್ಲ ಕುಡ್ಕೊಂಡು ಕಸ ಗುಡಿಸ್ತೀನಿ. ಅಂದರೆ ಮನೆ ಖಾಲಿ ಮಾಡೋವಾಗ ಯಾರೂ ಕ್ಲೀನ್ ಮಾಡಿಬಿಟ್ಟು ಹೋಗಲ್ಲಲ್ವ. ಇನ್ನೂ ಒಂದು ವಾರ 15 ದಿನ ಇರೋವಾಗಲೇ ಎಲ್ಲ ಒರೆಸ್ಬಿಟ್ಟು ಧೂಳೆಲ್ಲ ಕೊಡ್ಬಿಟ್ಟು, ಇನ್ನು 2 ದಿನ ಇರೋವಾಗಲೇ ಎಲ್ಲ ಕಟ್ಬಿಟ್ಟು ಎಲ್ಲ ಧೂಳು ಕಸ ಎಲ್ಲ ಹೊಡ್ಕೊಬಿಡ್ತೀನಿ. ಸಂತೆಯಲ್ಲಿ ಗೊಂದಿಲಿ ಎಲ್ಲೇ ಇದ್ದರೂ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಈ ಥರ ಮಾಡ್ತೀನಿ. ಬಿಟ್ಟು ಹೋಗೋವಾಗ ಯಾರೂ ಇದು ಮಾಡ್ಕೊಬಾರ್ದಲ್ಲ, ಕಸ ಗುಡಿಸ್ಕೊಂಡು ಹೋಗಬಾರ್ದಲ್ಲ. ಆದ್ದರಿಂದ 2 ದಿನ 3 ದಿನ ಮುಂಚೆನೇ ಈ ಥರ ಮಾಡಿಬಿಡ್ತೀನಿ. ಲಾಸ್ಟಿಗೆ ಕಸ ಏನು ಗುಡಿಸಲ್ಲ, ಹಂಗೆ ಬಿಟ್ಟು ಹೋಗಿರ್ತೀನಿ. ಫಸ್ಟಿಗೆ ಎಲ್ಲ ಗುಡಿಸ್ಕೊಂಡಿರ್ತೀನಲ್ಲ, ಕಡಿಮೆ ಇರುತ್ತೆ, ಒಂದು 10% ಅಷ್ಟೇ ಇರುತ್ತೆ. ಅವರು ಮತ್ತೆ ಬರೋರು ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಆ ಥರ ನಾನು ಬಿಟ್ಟು ಹೋಗ್ತೀನಿ.
10% ಅದಷ್ಟೇ ಚೆನ್ನಾಗಿರೋದು, 90% ನಾನು ಬಿಟ್ಟು ಹೋಗಲ್ಲ. ಇವ್ರು ಬಿಟ್ಟೋಗಿರೋದು 100% ಬಿಟ್ಟು ಹೋಗ್ಬಿಟ್ಟಿದ್ರು. ನಮಗಂತೂ 3 ದಿನ ಯಪ್ಪ ಏನಪ್ಪ ಈ ಥರ. ಇದು 3ನೇ ಮನೆಗೆ ನಾವು ಹೋಗ್ತಾ ಇರೋದು. 2 ಮನೆಯೂ ಅಷ್ಟೇ ನಾವು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಅಂದರೆ ತುಂಬ ನೀಟಾಗಿ ಇಟ್ಕೊಂಡಿದ್ವಿ. ನಾವು ಬರೋವಾಗ ಏನು ಓನರ್ಗಳು ಒಂದು ಸ್ವಲ್ಪ ಅಡ್ವಾನ್ಸು ಇಟ್ಕೊಂಡು ಕೊಡೋರು, ಅಷ್ಟು ಬಿಟ್ಟರೆ ನೀವು ಮನೆ ಆ ಥರ ಇಟ್ಕೊಂಡಿದ್ರಿ ಬಿಟ್ಟು ಹೋದ್ರಿ ಅಂತಂದು ಯಾರೂ ಹೇಳಿಲ್ಲ, ಕಂಪ್ಲೇಂಟೇ ಮಾಡಿಲ್ಲ. ಅಷ್ಟು ನೀಟಾಗಿ ಇಟ್ಕೊಂಡು ಬರ್ತಾಯಿದ್ದೆ ನಾನು. ಇವಾಗ ಫೋನ್ ಬರ್ತಾಯಿತ್ತು, ಅದನ್ನ ಕಟ್ ಮಾಡಿಬಿಟ್ಟು ಅದು ಹಂಗೆ ಆದರೂ ಬಡ್ಕೊತಾ ಇತ್ತು. ಅಮ್ಮ ಫೋನ್ ಮಾಡಿದರು, ಯಾಕಮ್ಮ ನಾನು ಬರಬೇಕಾ, ಹೆಲ್ಪ್ ಮಾಡಬೇಕಾ ಅಂತ. ನಾವಿರೋದಿಲ್ಲಿ ಅವರು ಒಂದು ನೈಟ್ ಫುಲ್ಲು ಬರಬೇಕು, ಬಂದು ತಿರ್ಗಾ 2 ದಿನ 3 ದಿನ ಇದ್ದು ಏನಕ್ಕೆ ಹೋಗೋದು ಅಂತಂದು ಹೇಳ್ಬಿಟ್ಟು ಬೇಡ ಅಂತಂದೆ. ತಾಯಿ ಹೃದಯ ಅಂತಾರಲ್ಲ, ಅದು ಮಿಡಿತಾ ಇರುತ್ತೆ ಏನಾದರೂ ಕಷ್ಟ ಇದ್ದಾಗ. ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಬೇಡ ಅಂತ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಉಜ್ಜಿ ಒರೆಸ್ತಾ ಇದ್ದೀನಿ, ಹಂಗಾದ್ರೂ ಒಂದೊಂದು ಹೋಗ್ತಾ ಇಲ್ಲ. ಗುಂಜೆಲ್ಲ ಹಾಕ್ಬಿಟ್ಟು ಉಜ್ಜಿ ಒರೆಸಿದ್ದೀನಿ. ಆದಷ್ಟು 90% ಚೆನ್ನಾಗಾಗಿದೆ, ಇನ್ನು 10% ಉಳ್ಕೊಂಡಿದೆ, ಅದು ಕ್ಲೀನ್ ಮಾಡ್ಕೊತೀನಿ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಉಂಡಾಗ ತಟ್ಟೆ ಬರ ಆಗಿತ್ತಂತೆ, ಉಂಡಿರೋ ಹೆಂಗ್ಸಿಗೆ ತಟ್ಟೆನೇ ಬರ ಆಗಿತ್ತಂತ ಸೋಮಾರಿತನ ಇರೋರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಗಂಡ ಹೆಂಡ್ತಿ ಇರೋದು ಎಷ್ಟು ಚೆನ್ನಾಗಿ ಇಟ್ಕೋಬೋದಾಗಿತ್ತು. ಅಂಥ ಸಂಪತ್ತಿಗೆ ಇಷ್ಟು ದೊಡ್ಡ ಮನೆ ಯಾಕೆ ಮಾಡ್ಕೋಬೇಕಾಗಿತ್ತು, ಚಿಕ್ಕದಾಗ ಒಂದು ಮನೆ ಮಾಡ್ಕೊಂಡಿದ್ರು ಆಗಿರೋದು. ಇವಾಗೆಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಏನು ನಾವು ಕ್ಲೀನ್ ಮಾಡಿದ್ವಲ್ಲ, ಇದು ಮಂಗಳವಾರ. ಇನ್ನು ಸ್ವಲ್ಪ ಸುಮ್ಮನೆ ಎಲ್ಲ ಟಚಪ್ ಕೊಡೋಣ ಅಂತಂದು ಹೇಳ್ಬಿಟ್ಟು ನಾನು ಒಬ್ಬಳೇ ಬರ್ತಾಯಿದ್ದೀನಿ, ಯಾರೂ ಬಂದಿಲ್ಲ. ನಾನು ಒಬ್ಬಳೇ ಬಂದುಬಿಟ್ಟು, ಇದು 2 ಕಡೆ ಮೆಟ್ಲಿದೆ ಅದು ತೊಗೋಕ್ಕೆ. ನಾವು ಈ ಕಡೆನೇ ಜಾಸ್ತಿ ಬರ್ತೀವಿ, ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈ ಕಡೆನೇ ಜಾಸ್ತಿ ಬರ್ತೀನಿ. ನೋಡಿ ಸೈಲೆಂಟಾಗಿದೆ, ಯಾವ ಡೋರ್ಗಳು ಯಾವ ಹಾಕೋಗಿಲ್ಲ, ಯಾಕಂದರೆ ನೀಟಾಗಿ ಎಲ್ಲ ಹಸಿ ಇರುತ್ತಲ್ಲ. ಈ ಡೈರೆಕ್ಟ್ ಇರೋದ್ರಿಂದ ಹಸಿ ಇರೋದೆಲ್ಲ ಒಣಗ್ಕೊಳ್ಳಿ ಚೆನ್ನಾಗಿ ಅಂತಂದು ಹೇಳ್ಬಿಟ್ಟು ಇವಾಗ ಇನ್ನೊಂದು ಸರಿ ಒರೆಸ್ಬಿಟ್ಟು ಹೋಗ್ಬಿಟ್ರೆ, ಇವಾಗ ಮಂಗಳವಾರ ಬಂದಿದ್ದೀನಿ, ಒರೆಸ್ಬಿಟ್ಟು ಹೋಗ್ಬಿಟ್ರೆ ನೆಕ್ಸ್ಟ್ ಗುರುವಾರ ಬಂದುಬಿಟ್ಟು ಒಂದು ಸರಿ ಒರೆಸಿ ಆಲೋಗ್ಸೋದು ಅಂತಂದು ಹೇಳ್ಬಿಟ್ಟು ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ. ಬಂದು ಇವಾಗ ನೆಲ ಒರೆಸೋಣ ಅಂತ, ಇಲ್ಲ ಗ್ಲಾಸ್ ಏನು ಒರ್ಸೋಕೆ ಹೋಗಿಲ್ಲ, ಸುಮ್ಮನೆ ಮೇಲೆ ಗ್ಯಾಸ್ ಕಟ್ಟೆ ಇರುತ್ತಲ್ಲ ಅದು ಮಾತ್ರ ಒರೆಸ್ಕೊಂಡು ಕೆಳಗೆ ನೆಲ ಒರೆಸ್ತಾ ಇದ್ದೀನಿ ಅಷ್ಟೇ. ಇವಾಗ ಅಲ್ಲಿ ಆಂಟಿ ಮಾತಾಡ್ಸಿದ್ರು, ಆಂಟಿ ಹತ್ರ ಹೋದೆ, ಫೋನು ಬರ್ತಾಯಿತ್ತು, ಹಾಗೆ ನೋಡಿಬಿಟ್ಟು ಇಡ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ 1 kg ತೊಗರಿಬೇಳೆ, 1-2 kg ಇತ್ತೇನೋ ಅಕ್ಕಿ, ಎಲ್ಲ ಹುಳ ಬಿದ್ದೋಗ್ಬಿಟ್ಟಿದೆ. ಹುಳ ಯಾವ ಥರ ಆಗಿದೆ ಅಂದರೆ ಫುಲ್ಲು ಹುಳ ಬಿದ್ದು ನುಚ್ಚಾಗಿ ಪೌಡ್ರ್ ಆಗಿಬಿಟ್ಟಿದೆ. ಆ ಥರ ಇಟ್ಕೊಂಡಿದ್ದಾಳ. ಏನು ಹೆಂಗ್ಸು, ಏನು ಕತೆನೋ ಯಪ್ಪ, ಹೆಂಗ್ಸಾಗಿ ಹುಟ್ಟಿರೋದಕ್ಕೆ ಅವಮಾನ ಅನಿಸುತ್ತೆ. ಆ ಥರ ಲೆಕ್ಕ ಹಾಕಿ ಅದು ಹುಳ ಬಿದ್ದು ಪೌಡ್ರಾಗಿದೆ. ಅವರು ಖಾಲಿ ಮಾಡಿ 1 ತಿಂಗಳಾಗಿದೆ ಅಷ್ಟೇ, ನಾವು ಬಂದು ಕ್ಲೀನ್ ಮಾಡ್ತಿರೋದಕ್ಕೆ. ಅವತ್ತಿಗೆ ಕರೆಕ್ಟ್ ಸೋಮವಾರಕ್ಕೆ 1 ತಿಂಗಳಾಗಿತ್ತು ಅವ್ರು ಖಾಲಿ ಮಾಡಿ, ಅವತ್ತು ಬಂದು ನಾವು ಕ್ಲೀನ್ ಮಾಡ್ತಾ ಇರೋದು. ನೋಡಿ ಯಾವ ಥರ ಇರ್ತಾರೆ ಹೆಣ್ಮಕ್ಳು ಅಂದರೆ, ಯಪ್ಪ ಬೇಡ. ಆ ಕಿಟಕಿ ಇದೆಯಲ್ಲ, ಆ ಕಿಟಕಿ ನೋಡಿರಿ 90% ಕ್ಲೀನಾಗಿದೆ, ಇನ್ನು 10% ಇದೆ. ಹಂಗೆ ಹೊರಗಿಂದ ಹೊರಗೆ ನೋಡಬೇಕಂದ್ರೆ ಕಾಣ್ತಾನೇ ಇರಲಿಲ್ಲ, ಒಂಥರ ಮಂಜಾಗಿ ಕಾಣೋದು ಅದು ಫುಲ್ಲು. ಇವಾಗ ನಿಂತ್ಕೊಂಡ್ರೆ ಕರೆಕ್ಟಾಗಿ ರೋಡಲ್ಲಿ ಹೊರಗಡೆ ಯಾರು ಓಡಾಡ್ತಾರೋ ಕರೆಕ್ಟಾಗಿ ಕಾಣುತ್ತೆ. ಇವಾಗ ಮೊದಲು ಕಾಣ್ತಾನೆ ಇರಲಿಲ್ಲ. ಇದೇ ಹಿಂಗೈತೆ, ಡಿಸೈನ್ ಐತೇನೋ ಅಂದ್ಕೊಂಡೆ ನಾನು, ಡಿಸೈನ್ ಇರ್ಬೋದು ಇದೇ ಥರ ಅಂದ್ಕೊಂಡೆ. ಆಮೇಲೆ ನಮ್ಮ ಮನೆಯವ್ರನ್ನ ಕೇಳಿದಾಗ ನಮ್ಮ ಮನೆಯವ್ರು ಹೇಳಿದರು, ಅದು ಡಿಸೈನ್ ಅಲ್ಲ, ಅದು ಗಲೀಜು ಅಂತ ಆವಾಗಲೇ ಗೊತ್ತಾಗಿದ್ದು. ನೋಡಿ ಇವಾಗ ದೇವ್ರ ಮನೆ ಆಗಲಿ ನಮ್ಮ ಮನೆಯವ್ರು ಕ್ಲೀನ್ ಮಾಡಿದರು. ಇನ್ನೊಂದು ಸರಿ ನಾನು ಕ್ಲೀನ್ ಮಾಡ್ಕೊಳೋಣ ಅಂತ ಇವಾಗ ಬಂದಿರೋದಷ್ಟೇ. ಅಂದರೆ ಒಂದು ಸ್ವಲ್ಪ ಉಜ್ಜಿ ಗುಂಜಲ್ಲಿ ನೋಡೋಣ ಅಂತ, ಹಂಗಾದ್ರೂ ಹೋಗಿಲ್ಲ. ಹೋಗೋಷ್ಟು ಉಜ್ಜಿಬಿಟ್ಟು ಬಿಡ್ತಾಯಿದ್ದೀನಿ ಅಷ್ಟೇ. ಉಜ್ಜಿದ್ರೆ ಪೇಂಟೆಲ್ಲ ಎದ್ದೋಗ್ತಾಯಿದೆ, ಆದ್ದರಿಂದ ಲೈಟಾಗಿ ಒರೆಸ್ತಾ ಇದ್ದೀನಿ. ಈ ಥರ ಕ್ಲೀನ್ ಮಾಡ್ಕೊಂಡ್ವಿ ನಾನು ನಮ್ಮ ಮನೆಯವರು. ಅಂದರೆ 3 ದಿನವೂ ಬಂದುಬಿಟ್ಟು ನಮ್ಮ ಫ್ರೀ ಟೈಮಲ್ಲಿ ಬಂದುಬಿಟ್ಟು ನಮಗಿದ್ದಿದ್ದೆ 4 ದಿನ ಟೈಮು. ಹಾಲುಗ್ಸೋಕ್ಕೆ ಇನ್ನು 4 ದಿನ ಅಂದರೆ ಗುರುವಾರ ಹಾಲುಗ್ಸೋದಾದರೆ ನಾವು ಭಾನುವಾರದಿಂದ ಬಂದು ಕ್ಲೀನ್ ಮಾಡ್ಕೊತಾ ಹೋದ್ವಿ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಟೈಮ್ ಹಿಡಿದು ಫುಲ್ ಕ್ಲೀನ್ ಆಗಿದೆ. ಇವಾಗ ಬಂದು ಹಾಲುಗ್ಸೋದು ಅಷ್ಟೇ ಇದ್ದಿದ್ದು. ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ಸಿಗ್ತೀನಿ. ಬಾಯ್. ಇವಾಗ ಏರಿಯಾದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇದು 6th ಕ್ರಾಸ್ ಆಗಿರೋದ್ರಿಂದ ಫುಲ್ ಸೈಲೆಂಟಾಗಿದೆ, ಭಯ ಆಗ್ತಿದೆ ಅಲ್ಲಿ ಒಬ್ಬೊಬ್ಬರು ಓಡಾಡೋದು ನೋಡಿ. ಇಲ್ಲೊಂದು ದೊಡ್ಡ ನಾಯಿ ಇದೆ, ಅದು ನೋಡಿಬಿಟ್ಟು ಹೆದರ್ಕೊಬಿಟ್ಟೆ. ಯಾವಾಗಾದರೂ ತೋರಿಸ್ತೀನಿ. ಬಾಯ್.